ಎವ್ರಿವನ್, ಮಾವಿನಕಾಯಿ, ಹಸಿಮೆಣಸು, ಶುಂಠಿ ಹಾಕಿ ಇನ್ಸ್ಟೆಂಟಾಗಿ ಮಾಡ್ಕೋಬೋದಾದ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ನೋಡೋಣ. ಮಾವಿನಕಾಯಿನ ಎಷ್ಟು ತೊಗೊಳ್ತೀವೋ ಅದರ ಅರ್ಧದಷ್ಟು ಹಸಿಮೆಣಸಿನ ಅರ್ಧದಷ್ಟು ಸಿಪ್ಪೆ ತೆಗೆದಿರೋ ಶುಂಠಿ ತೊಗೊಂಡಿದ್ದೀನಿ. ಚಾಪರ್ನಲ್ಲಿ ಮಾವಿನಕಾಯಿ ಮತ್ತು ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಹಾಗೆ ಹಸಿಮೆಣಸನ್ನು ಕೂಡ ಕಟ್ ಮಾಡಿಕೊಂಡು ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಇದಕ್ಕೆ ಒಂದು ಪೌಡರ್ ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನ್ನಲ್ಲಿ ಜೀರಿಗೆ, ಸೋಂಪಿನ ಕಾಳು, ಮೆಂತ್ಯಕಾಳು, ಸಾಸಿವೆ ಹಾಕಿ ಡ್ರೈ ರೋಸ್ಟ್ ಮಾಡಿ ತರಿಯಾಗಿ ಪೌಡರ್ ಮಾಡ್ಕೊಳ್ಬೇಕು. ಇದೇ ಈ ಉಪ್ಪಿನಕಾಯಿಗೆ ಟೇಸ್ಟ್ ಕೊಡೋದು. ಈಗ ಒಗ್ಗರಣೆಗೆ ಎಣ್ಣೆ ಕಾಯಿಸಿ ಮೆಂತ್ಯ, ಸೋಂಪಿನ ಕಾಳು ಹಾಕಿ ಫ್ರೈ ಮಾಡಿ, ನಂತರ ಫ್ಲೇಮ್ ಆಫ್ ಮಾಡಿ ಹಿಂಗು, ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ಆರಲಿಕ್ಕೆ ಬಿಡಬೇಕು. ಈಗ ಮಾವಿನಕಾಯಿ ಮಿಕ್ಸ್ಚರ್ಗೆ ಉಪ್ಪು, ಅರಿಶಿಣ, ಪ್ರಿಪೇರ್ ಮಾಡಿಕೊಂಡ ಪೌಡರ್ ಹಾಗೆ ಮಾಡಿಕೊಂಡ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿದ್ರೆ ಸ್ಪೈಸಿ ಅಷ್ಟೇ ಟೇಸ್ಟಿಯಾದ ಇನ್ಸ್ಟೆಂಟ್ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗತ್ತೆ.